ಮಠದಲ್ಲೇ ಸಿದ್ಧಗಂಗಾ ಶ್ರೀಗಳಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇದೆ. ಸಿದ್ಧಗಂಗಾ ಶ್ರೀಗಳಿಗೆ ಮಠದಲ್ಲೇ ಚಿಕಿತ್ಸೆಯನ್ನು ಮುಂದುವರಿಸ್ತಾ ಇದ್ದು ಅಚ್ಚರಿಯ ರೀತಿಯಲ್ಲಿ ಚೇತರಿಸಿಕೊಳ್ತಾ ಇದ್ದಾರೆ ಸಿದ್ಧಗಂಗಾ ಶ್ರೀಗಳು. ಇನ್ನು ಚೇತರಿಸಿಕೊಳ್ತಾ ಇರುವಂಥದ್ರ ಬಗ್ಗೆ ವೈದ್ಯರು ಕೊಟ್ಟಿರುವಂತಹ ರಿಪೋರ್ಟ್ನಲ್ಲೇ ಅದನ್ನು ಉಲ್ಲೇಖ ಮಾಡಲಾಗಿದೆ. ಶ್ರೀಗಳ ಆರೋಗ್ಯ ವಿಚಾರಿಸೋದಕ್ಕೆ ಅಂತ ಹೇಳಿ ಗಣ್ಯರು ಆಗಮಿಸುವಂತಹ ಹಿನ್ನೆಲೆಯಲ್ಲಿ ಸಿದ್ಧಗಂಗಾ ಮಠದ ಆವರಣದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಭದ್ರತೆಗಾಗಿ 50 ಜನ ಪೊಲೀಸರು, 1 KSRP ತುಕಡಿ, 5 ಸಬ್ ಇನ್ಸ್ಪೆಕ್ಟರ್, 2 ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಅಲ್ಲಿ ದೊಡ್ಡ ಮಟ್ಟದ ಭದ್ರತೆಯನ್ನೇ ನಿಯೋಜನೆ ಮಾಡಲಾಗಿದೆ. ಓರ್ವ ಡಿವೈಎಸ್ಪಿಯನ್ನು ನಿಯೋಜನೆ ಕೂಡ ಮಾಡಲಾಗಿದೆ. ಮಠದ ಆವರಣದಲ್ಲಿ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ಲೋಪ ಆಗಬಾರ್ದು, ಯಾಕಂದರೆ ಬರುವಂಥ ಭಕ್ತರ ಸಂಖ್ಯೆ ಹೆಚ್ಚಿಗಿದೆ. ಅಷ್ಟೇ ಅಲ್ಲದೆ ಬರುವಂಥ VVIPಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ 14 ಹೆಲಿಪ್ಯಾಡ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಪೊಲೀಸರು. 14 ಹೆಲಿಪ್ಯಾಡ್ಗಳನ್ನು ನಿರ್ಮಾಣ ಮಾಡೋ ಮೂಲಕ ಜೊತೆಗೆ ಭದ್ರತೆಗೆ ಅಂತ ಹೇಳಿ ಪೊಲೀಸರನ್ನ ಹೆಚ್ಚುವರಿಯಾಗಿ ನಿಯೋಜನೆ ಮಾಡೋ ಮೂಲಕ ಸಿದ್ಧಗಂಗಾ ಮಠದಲ್ಲಿ ಈ ಲೋಪ ಆಗಬಾರ್ದು ಅನ್ನುವಂಥ ವಿಚಾರಕ್ಕೆ ಸೆಕ್ಯೂರಿಟಿಯನ್ನ ಮಾಡಲಾಗಿದೆ. ಇದು ಮತ್ತೊಂದು ಭಾಗ. ಇದು ಸೆಕ್ಯೂರಿಟಿ, ಪೊಲೀಸರು ಮತ್ತೊಂದು ಮಗದೊಂದು. ಈ ಶ್ರೀಗಳ ಆರೋಗ್ಯದ ವಿಚಾರಕ್ಕೆ ಬಂದರೆ ವೈದ್ಯರ ತಂಡ ಒಂದು ರಿಪೋರ್ಟನ್ನು ಕೊಟ್ಟಿದೆ. ಆ ರಿಪೋರ್ಟ್ನಲ್ಲಿ ಏನೇನು ಊಹೆಗಳನ್ನು ಮಾಡಿಕೊಳ್ಳಲಾಗಿತ್ತೋ ಶ್ರೀಗಳ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದೆಲ್ಲವೂ ಕೂಡ ಸುಳ್ಳಾಗಿದೆ. ಯಾವ್ಯಾವ ರೀತಿಯಾದಂಥ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ, ಅದಕ್ಕೆ ತೀವ್ರತರವಾದಂಥ ಸ್ಪಂದನೆ ಸಿಗ್ತಾ ಇದೆ ಶ್ರೀಗಳಿಂದ. ಅಂಥ ಮಟ್ಟಿಗಿನ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ. ಸ್ವಲ್ಪ ಮಟ್ಟಿಗಿನ ಆರೋಗ್ಯದಲ್ಲಿ ಚೇತರಿಕೆ ಅನ್ನುವಂಥ ಪದ ಇದ್ರೂ ಕೂಡ ಚಿಕಿತ್ಸೆಗೆ ಸ್ಪಂದಿಸ್ತಾ ಇರುವಂಥ ರೀತಿ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. ಜೊತೆಗೆ ಇಡೀ ವೈದ್ಯ ಲೋಕಕ್ಕೆ ಅಚ್ಚರಿಯನ್ನು ಮೂಡಿಸಿದೆ. ಯಾವ್ಯಾವ ರೀತಿಯಾದಂತಹ ಸ್ಥಿತಿ ಇದೆ ಶ್ರೀಗಳ ಆರೋಗ್ಯದಲ್ಲಿ, ಸದ್ಯ ಇರುವಂತಹ ಸ್ಥಿತಿ ಏನು, ಪಾಸಿಟಿವ್ ಅಂಶಗಳೇನು, ಶ್ರೀಗಳ ಆರೋಗ್ಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೆ ನೀಡಬೇಕಾಗಿರುವಂಥ ಚಿಕಿತ್ಸೆ ಏನು, ಆ ವಿಚಾರವಾಗಿ ಎಲ್ಲವೂ ಕೂಡ ಕೂಲಂಕುಷವಾಗಿ ಪರಿಶೀಲಿಸಿ ವೈದ್ಯರು ವರದಿಯನ್ನು ರೆಡಿ ಮಾಡಿದ್ದಾರೆ. ವರದಿಯಲ್ಲಿ ಎಲ್ಲ ಕಡೆ ಕೂಡ ಒಳ್ಳೆಯದೇ ರೀತಿಯಾದಂಥ ರೆಸ್ಪಾನ್ಸ್ ಬರ್ತಿದೆ ಅಂತ ಹೇಳಿ ನಮೂದನ್ನು ಮಾಡಿದ್ದಾರೆ. ಏನೋ ಶ್ರೀಗಳ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಮಠದಲ್ಲಿ ಯಾವ ರೀತಿಯಾದಂಥ ಭದ್ರತೆ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಮ್ಮ ಜೊತೆಗೆ ಮಠದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಶ್ರೀಗಳ ಆರೋಗ್ಯ ಈಗಲೂ ಕೂಡ ಚೇತರಿಸಿಕೊಳ್ತಾ ಇದೆ, ಜೊತೆಗೆ ಮಠದಲ್ಲೇ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂಥ ಸಿದ್ಧತೆಗಳು ನಡೀತಾ ಇದೆ ಅಲ್ಲಿ ಪ್ರಶಾಂತ್? ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳಿಗೆ ಮಠದ ಹಳೆಯ ಮಠದಲ್ಲೇ ಚಿಕಿತ್ಸೆ ಕೂಡ ಮುಂದುವರಿಸಿರುವಂತದ್ದು. ಈಗ ಒಂದು ರೀತಿಯಲ್ಲಿ ಆರೋಗ್ಯದಲ್ಲಿ ಚೇತರಿಕೆ ಕೂಡ ಕಂಡು ಬರ್ತಾ ಇದೆ. ನಿರಂತರವಾಗಿ ಅವರ ಆಪ್ತ ವೈದ್ಯರೇಂದ್ರ ಡಾಕ್ಟರ್ ಪರಮೇಶ್ವರ್ ಅವರು ನಿರಂತರವಾಗಿ ಅವರ ಮೇಲೆ ನಿಗಾ ವಹಿಸಿರುವಂತದ್ದು. ಚಿಕಿತ್ಸೆ ಕೂಡ ಮುಂದುವರಿಸಿದ್ದಾರೆ. ಕಳೆದ 3 ದಿನಗಳಿಂದಲೂ ಕೂಡ ಚಿಕಿತ್ಸೆಯನ್ನ ಮುಂದುವರಿಸಿರುವಂತದ್ದು. ಇವತ್ತು ಬೆಳಗ್ಗೆ 5 ಗಂಟೆಗೆ ಸುಮಾರಿಗೆ ಈಗಾಗಲೇ ಶ್ರೀಗಳ ರಕ್ತ ಪರೀಕ್ಷೆಯನ್ನು ಕೂಡ ಮಾಡಿಸಿದ್ದಾರೆ. ಜೊತೆಗೆ BP ಕೂಡ ಪರೀಕ್ಷೆ ನಡೆಸಿರುವಂತ, ಜೊತೆಗೆ ಪ್ಯಾರಾಮೀಟರ್ಸ್ ಕೂಡ ಪರೀಕ್ಷೆ ಮಾಡಲಾಗಿದೆ. ಈಗಾಗಲೇ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೂಡ ಶ್ರೀಗಳ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೆಲ್ತ್ ಬುಲೆಟಿನ್ ಕೂಡ ಬಿಡುಗಡೆ ಮಾಡ್ತಾರೆ. ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಬಿಡುಗಡೆ ಮಾಡ್ತಾರೆ. ಈಗಾಗಲೇ ನಿರಂತರವಾಗಿ ಚೆನ್ನೈನ ರೇಲಾ ಆಸ್ಪತ್ರೆ ವೈದ್ಯರ ಸಂಪರ್ಕ ಕೂಡ ಇಲ್ಲಿ ಇಟ್ಕೊಂಡಿರುವಂತದ್ದು. ಅವರು ಕೂಡ ಸೂಕ್ತ ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ. ಇಲ್ಲಿರುವಂತಹ ತಜ್ಞ ವೈದ್ಯರು ಕೂಡ ನಿರಂತರವಾಗಿ ಶ್ರೀಗಳ ಮೇಲೆ ನಿಗಾ ವಹಿಸಿ ಚಿಕಿತ್ಸೆಯನ್ನು ಕೂಡ ಮುಂದುವರಿಸಿದ್ದಾರೆ. ಜೊತೆ ಈಗಾಗಲೇ ಈ ಮಠಕ್ಕೆ ನಿನ್ನೆಂದಲೂ ಕೂಡ ಸಾಕಷ್ಟು ಗಣ್ಯರು ಕೂಡ ಆಗಮಿಸ್ತಾರೆ. ಇವತ್ತು ಕೂಡ ಆ ಒಂದು ಗಣ್ಯರು ಆಗಮಿಸುವ ಸಾಧ್ಯತೆಗಳು ಹೆಚ್ಚಿರ್ತವೆ. ಇನ್ನೇನು ಮಧ್ಯಾಹ್ನದ ವೇಳೆಗೆ ಯಡಿಯೂರಪ್ಪ ಅವರು ಕೂಡ ಬರ್ತಾರೆ. ಜೊತೆಗೆ 2 ಗಂಟೆಗೆ ಸುಮಾರಿಗೆ CM ಕುಮಾರಸ್ವಾಮಿ ಅವರು ಕೂಡ ಮಠಕ್ಕೆ ಆಗಮಿಸ್ತಾರೆ. ಶ್ರೀಗಳ ಆರೋಗ್ಯವನ್ನ ವಿಚಾರಿಸ್ತಾರೆ. ಜೊತೆಗೆ ಕಿರಿಯ ಸ್ವಾಮೀಜಿಗಳು ವೈದ್ಯರ ಜೊತೆಲೂ ಕೂಡ ಸಾಕಷ್ಟು ಸಭೆ ಮಾತುಕತೆಯನ್ನು ಕೂಡ ನಡೆಸ್ತಾರೆ. ಜೊತೆಗೆ ಕಳೆದ 3 ದಿನಗಳಿಂದಲೂ ಕೂಡ ಮಠಕ್ಕೆ ಬರ್ತಿರುವಂತಹ ಭಕ್ತರ ಸಂಖ್ಯೆ ಹೆಚ್ಚಾಗಿರುವಂತದ್ದು. ಅದರಲ್ಲೂ ನಿನ್ನೆ ಸಾಕಷ್ಟು ಭಕ್ತರು ಕೂಡ ಮಠಕ್ಕೆ ಬಂದು ಸ್ವಾಮೀಜಿಯವರ ದರ್ಶನವನ್ನ ಪಡಿಬೇಕು ಅಂತ ಹೇಳಿ ಕಾದು ಕುಳಿತಿದ್ರು. ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಭಕ್ತರು ಬಂದಿದ್ದಾರೆ. ಜೊತೆಗೆ ಈ ಒಂದು ಮಠದಲ್ಲಿ ಓದಿರುವಂತಹ ಸಾಕಷ್ಟು ಹಳೆಯ ವಿದ್ಯಾರ್ಥಿಗಳೇನಿರ್ತಾರೆ ಅವರು ಇದೀಗ ಬೇರೆ ಬೇರೆ ಹುದ್ದೆಗಳಲ್ಲಿ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದ್ದಾರೆ. ಅವರು ಕೂಡ ನಿನ್ನೆ ಬಂದು ಶ್ರೀಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಜೊತೆಗೆ ಇವತ್ತು ಕೂಡ ಬಂದು ಶ್ರೀಗಳ ಆರೋಗ್ಯವನ್ನು ವಿಚಾರಿಸ್ತಾರೆ. ಹಿನ್ನೆಲೆಯಲ್ಲಿ ಭಕ್ತರು ಕೂಡ ಬರೋ ಸಂಖ್ಯೆ ಜಾಸ್ತಿ ಇರುತ್ತೆ. ಹಿನ್ನೆಲೆ ಭದ್ರತೆಯನ್ನು ಕೂಡ ಈಗಾಗಲೇ ಮಾಡ್ಕೊಳ್ಳಾಗ್ತಿರುವಂತದ್ದು. ಭದ್ರತೆಗಾಗಿ ಈಗಾಗಲೇ 50 ಜನ ಸಿಬ್ಬಂದಿಗಳನ್ನ, 1 KSRP ತುಕಡಿ, ಜೊತೆಗೆ 5 ಜನ ಸಬ್ ಇನ್ಸ್ಪೆಕ್ಟರ್, 2 ಸರ್ಕಲ್ ಇನ್ಸ್ಪೆಕ್ಟರ್, ಜೊತೆಗೆ 1 DYSP ಈಗಾಗಲೇ ನಿಯೋಜನೆ ಮಾಡಿರುವಂತದ್ದು. ಭಕ್ತರ ಸಂಖ್ಯೆ ಮತ್ತೆ ಏನಾದ್ರು ಜಾಸ್ತಿ ಆದ್ರೂ ಕೂಡ ಈ ಏನ್ ಭದ್ರತೆನ ಮತ್ತಷ್ಟು ಹೆಚ್ಚಳ ಮಾಡ್ಕೊಳ್ಳುತ್ತೆ. ಒಂದು ಗೇಟ್ ಮೂಲಕ ಬ್ಯಾರಿಕೇಡ್ ಹಾಕೊಂಡು ಅಲ್ಲಿ ಬಹಳ ಪ್ರಮುಖ ಗಣ್ಯರಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ. ನಿನ್ನೆ ಸಾಕಷ್ಟು ಜನರು ಬೇರೆ ಬೇರೆ ಜಿಲ್ಲೆಗಳಿಂದ ಏನು ಭಕ್ತರು ಬಂದು ಸ್ವಾಮೀಜಿಯನ್ನ ನೋಡ್ಲೇಬೇಕು ಅಂತ ಹೇಳಿ ಕುತ್ಕೊಂಡು ಸಾಕಷ್ಟು ಮನವಿಯನ್ನ ಮಾಡಿಕೊಟ್ಟಿದ್ರು. ಹೀಗಾಗಿ ಕೆಲವು ಗಂಟೆಗಳ ಕಾಲ ಭಕ್ತರಿಗೆ ಶ್ರೀಗಳನ್ನ ನೋಡಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಇವತ್ತು ಕೂಡ ಅದು ಮುಂದುವರಿಯುತ್ತೆ. ಸಾಕಷ್ಟು ಭಕ್ತರು ಈಗಾಗಲೇ
ಬೆಳಗ್ಗೆಯಿಂದ ಕೂಡ ಬಂದಿರುವಂತದ್ದು. ಶ್ರೀಗಳ ನೋಡಕ್ ಅವ್ರಿಗೂ ಕೂಡ ಅವಕಾಶವನ್ನ ಮಾಡ್ಕೊಡ್ತಾರೆ. ಅಲ್ಲೂ ಕೂಡ ಒಂದ್ ಕಡೆ ಬ್ಯಾರಿಕೇಡ್ಗಳನ್ನ ಹಾಕೊಂಡು ಭದ್ರತೆಯನ್ನ ಮಾಡ್ಕೊಂಡಿದ್ದು. ಒಟ್ಟಾರೆ ಮಧ್ಯಾಹ್ನದ ವೇಳೆಗೆ ಸಾಕಷ್ಟು ಗಣ್ಯರು ರಾಜ್ಯನೂ ಸೇರಿದಂತೆ ಕೇಂದ್ರದಿಂದಲೂ ಕೂಡ ಕೇಂದ್ರದ ನಾಯಕರುಗಳು ಕೂಡ ಬರ್ತಾರೆ. ಹಿನ್ನೆಲೆ ಸಾಕಷ್ಟು ಭದ್ರತೆಯನ್ನ ಮಾಡ್ಕೊಂಡಿರುವಂತದ್ದು. ಇಲ್ಲಿರುವಂತಹ ಪೊಲೀಸರು ಎಲ್ಲ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಭಕ್ತರು ಬಂದ್ರೆ ಸಾಕಷ್ಟು ತೊಂದರೆ ಆಗುತ್ತೆ, ಏಕಾಏಕಿ ನುಗ್ಗಿದ್ರೆ ಸಾಕಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿ ಡಿವೈಎಸ್ಪಿ ನೇತೃತ್ವದಲ್ಲಿ ಸಾಕಷ್ಟು ಭದ್ರತೆಯನ್ನ ಮುಂದುವರಿಸಿರುವಂತದ್ದು. ಆನಂದ್, ಧನ್ಯವಾದ ಪ್ರಶಾಂತ್ ಮಾಹಿತಿಗಾಗಿ. ಇನ್ನು ಶಿವಕುಮಾರ ಸ್ವಾಮೀಜಿಗಳಿಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಆರೋಗ್ಯದಲ್ಲಿ ಕೊಂಚ ಮಟ್ಟಿಗಿನ ಚೇತರಿಕೆ ಕೂಡ ಕಂಡು ಬರ್ತಾ ಇದೆ. ಏನೋ ಶಿವಕುಮಾರ ಶ್ರೀಗಳಿಗೆ ಚಿಕಿತ್ಸೆ ಯಾವ ರೀತಿಯಾಗಿ ನೀಡಲಾಗ್ತಾ ಇದೆ, ಅವರ ಆರೋಗ್ಯದ ಸ್ಥಿತಿ ಏನಿದೆ ಅನ್ನುವಂಥ ಕ್ಷಣದ ಮಾಹಿತಿಯನ್ನು BS ಯಡಿಯೂರಪ್ಪ ಪಡಿತಾ ಇದ್ದಾರೆ. ಇವತ್ತು ಮಠಕ್ಕೆ ಆಗಮಿಸುವಂಥ ಯಡಿಯೂರಪ್ಪ ಇಡೀ ದಿನ ಮಠದಲ್ಲೇ ಇರ್ತಾರೆ. ಮಠದಲ್ಲೇ ಇದ್ದು ಶ್ರೀಗಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಇದು ಯಡಿಯೂರಪ್ಪ ಅವರಾದರೆ ಇನ್ನು ಮಧ್ಯಾಹ್ನ 1:50 ಸುಮಾರಿಗೆ HD ಕುಮಾರಸ್ವಾಮಿ ಶ್ರೀಮಠಕ್ಕೆ ಭೇಟಿಯನ್ನು ಕೊಡ್ತಾರೆ. ಭೇಟಿ ಕೊಡುವಂಥ CM ಕುಮಾರಸ್ವಾಮಿ ಶ್ರೀಗಳ ಆರೋಗ್ಯವನ್ನು ವಿಚಾರಿಸ್ತಾರೆ. ಯಾವ ರೀತಿಯಾದಂಥ ಆರೋಗ್ಯದ ಸ್ಥಿತಿ ಇದೆ ಅಂತ, ಮಠದಲ್ಲೇ ಇರಿಸಿ ಚಿಕಿತ್ಸೆಯನ್ನು ಕೊಡಿಸೋದಾದರೆ ಯಾವ ರೀತಿಯಾದಂಥ ಚಿಕಿತ್ಸೆ ಕೊಡಿಸಬೇಕು, ಜೊತೆಗೆ ಹೆಚ್ಚಿನ ಚಿಕಿತ್ಸೆ ಏನಾದರೂ ಕೊಡೋದಕ್ಕೆ ಬೇರೆ ಥರದ ಏನಾದರೂ ನೆರವು ಬೇಕಾ ಸರ್ಕಾರದ ಕಡೆಯಿಂದ, ಅಥವಾ ಸರ್ಕಾರ ಏನೆಲ್ಲ ಮಾಡಬಹುದು ಅಥವಾ ಏನೆಲ್ಲ ಮಾಡಬೇಕು, ಆ ವಿಚಾರವಾಗಿಯೂ ಕೂಡ ಕಿರಿಯ ಶ್ರೀಗಳ ಜೊತೆಗೆ ಮಾತುಕತೆ ನಡೆಸುವಂಥ ಸಾಧ್ಯತೆ ಇದೆ. 1:50 ಸುಮಾರಿಗೆ ಆಗಮಿಸುವಂಥ ಯಡಿಯೂರಪ್ಪ, 1:50 ಸುಮಾರಿಗೆ ಆಗಮಿಸುವಂಥ ಕುಮಾರಸ್ವಾಮಿ ಅಲ್ಲಿಯೇ ಇದ್ದು ಅವರು ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಶ್ರೀಗಳಿಗೆ ಚಿಕಿತ್ಸೆ ಕೊಡಿಸುವಂಥ ವಿಚಾರದಲ್ಲೂ ಕೂಡ ಏನು ಚಿಕಿತ್ಸೆ ಇರಬೇಕು, ಯಾವ ರೀತಿಯಾದಂಥ ಚಿಕಿತ್ಸೆ ಕೊಡೋದಕ್ಕೆ ಮುಂದಾಗಬೇಕು, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಷ್ಟು ಮಾತುಕತೆ, ಜೊತೆಗೆ ಕಿರಿಯ ಶ್ರೀಗಳ ಜೊತೆಗೆ ಚರ್ಚೆ ನಡೆಸುವಂಥ ಸಾಧ್ಯತೆ ಇದೆ CM ಕುಮಾರಸ್ವಾಮಿ. ಏನೋ ಶ್ರೀಮಠಕ್ಕೆ ಭೇಟಿಯನ್ನು ಕೊಡ್ತಾರೆ BSY, ಜೊತೆಗೆ HDK. ನಿನ್ನೆ ಇಡೀ ದಿನ ಯಡಿಯೂರಪ್ಪ ಅಲ್ಲೇ ಇದ್ದು ಅವರ ಆರೋಗ್ಯದ ಮಾಹಿತಿಯನ್ನು ಪಡೆಯುವಂಥ ಕೆಲಸ, ಜೊತೆಗೆ ಚಿಕಿತ್ಸೆ ಯಾವ ರೀತಿಯಾಗಿ ಕೊಡಿಸಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕಲೆ ಹಾಕುವಂಥದ್ದು, ಜೊತೆಗೆ ಶ್ರೀಗಳ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ರು. ಇನ್ನು ಶ್ರೀಗಳ ಆರೋಗ್ಯ ಚೇತರಿಕೆಗೆ ಹಾಡಿನ ಮೂಲಕ ಪ್ರಾರ್ಥನೆಯನ್ನು ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಸಿದ್ಧಗಂಗಾ ಪಬ್ಲಿಕ್ ಶಾಲೆ ಏನಿದೆ, ಆ ಶಾಲೆಯ ಮಕ್ಕಳಿಂದ ಗಾಯನವನ್ನು ಮಾಡಲಾಗ್ತಾ ಇದೆ. ಮಠದ ಆವರಣದಲ್ಲೇ ವಚನ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸಲಾಗ್ತಾ ಇದೆ. 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಚನವನ್ನು ಹೇಳೋ ಮೂಲಕ ಶ್ರೀಗಳ ಆರೋಗ್ಯಕ್ಕೆ ಪ್ರಾರ್ಥಿಸ್ತಾ ಇದ್ದಾರೆ. ಅವರ ಆರೋಗ್ಯ ವೃದ್ಧಿಯಾಗಲಿ, ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ಕೊಳ್ಳಿ ಅಂತ ಹೇಳಿ 300ಕ್ಕೂ ಹೆಚ್ಚು ಮಕ್ಕಳು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ಸಿದ್ಧಗಂಗಾ ಮಠದ ಆವರಣದಲ್ಲಿ. ಇನ್ನು ಶಿವಕುಮಾರ ಸ್ವಾಮೀಜಿಗಳ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸಿಕೊಳ್ಳಿ, ಅವರ ಆರೋಗ್ಯ ವೃದ್ಧಿ ಆಗಲಿ ಅಂತ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಪ್ರಾರ್ಥನೆಗಳು ನಡೀತಾ ಇವೆ. ದಾವಣಗೆರೆಯಲ್ಲಂತೂ ಉರುಳು ಸೇವೆಯನ್ನು ಮಾಡೋ ಮೂಲಕ ಶ್ರೀಗಳ ಆರೋಗ್ಯ ಚೇತರಿಸಲಿ ಎನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಇದು ದಾವಣಗೆರೆಯಲ್ಲಿ ನಡೆದಿರುವಂಥ ವಿಚಾರ ಇದು. ಅಲ್ಲಿ ಉರುಳು ಸೇವೆಯನ್ನು ಮಾಡ್ತಾ ಇದ್ದಾರೆ ಇಬ್ಬರು ಯುವಕರು. ಉರುಳು ಸೇವೆಯನ್ನು ಮಾಡೋ ಮೂಲಕ ಸಿದ್ಧಗಂಗಾ ಶ್ರೀಗಳಿಗೆ ಆರೋಗ್ಯ ವೃದ್ಧಿಯಾಗಲಿ, ಅವರ ಆರೋಗ್ಯ ಚೇತರಿಸಿಕೊಳ್ಳಲಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಉರುಳು ಸೇವೆಯನ್ನು ಮಾಡಲಾಗ್ತಾ ಇದೆ. ಇದು ದಾವಣಗೆರೆಯಲ್ಲಿ ನಡೀತಾ ಇರುವಂಥ ಪ್ರಾರ್ಥನೆ ಇದು. ಏನೋ ಮಠದ ಆವರಣದಲ್ಲಿ ಮಕ್ಕಳು ಗಾಯನವನ್ನು ಮಾಡೋ ಮೂಲಕ ವಚನವನ್ನು
ಹಾಡೋ ಮೂಲಕ ಪ್ರಾರ್ಥನೆ ಸಲ್ಲಿಸ್ತಾ ಇದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಪ್ರಾರ್ಥನೆಗಳು ಸಲ್ಲುತ್ತಾ ಇವೆ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಹಾರುಗಿರಿಯಲ್ಲಿ ಅಯ್ಯಪ್ಪ ದೇವಸ್ಥಾನದಲ್ಲಿ ಪೂಜೆ, ಇತ್ತ ದಾವಣಗೆರೆಯಲ್ಲಿ ಉರುಳು ಸೇವೆ, ಹೀಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಪೂಜೆ ಪುನಸ್ಕಾರಗಳು ನಡೀತಾ ಇವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಮಠದಿಂದ ನೇರ ಸಂಪರ್ಕದಲ್ಲಿ ಜಾನ್ ಆಗ್ತಿದ್ದಾರೆ. ಮುತ್ತಪ್ಪ, ಒಂದು ಕಡೆ ಶ್ರೀಗಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಚೇತರಿಕೆ ಕಾಣಿಸ್ಲಿ ಅಥವಾ ಚೇತರಿಕೆ ಕಾಣಿಸಿಕೊಳ್ತಾ ಇರೋದು ಕೂಡ ಒಂದು ಸಂತಸದ ವಿಚಾರವೇ. ಇನ್ನು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರಾರ್ಥನೆ ಸಲ್ಲಿಸ್ತಾ ಇವೆ. ಸ್ವತಃ ಶ್ರೀಮಠದ ಆವರಣದಲ್ಲೇ ಮಕ್ಕಳು ಕುಳಿತು ಭಜನೆಯನ್ನ ಮಾಡೋ ಮೂಲಕ, ಅಂದರೆ ಗಾಯನವನ್ನ ಮಾಡೋ ಮೂಲಕ, ವಚನವನ್ನ ಹೇಳೋ ಮೂಲಕ ಕೂಡ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಈ ಯಾವ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು ನಡೀತಾ ಇವೆ ಮುತ್ತಪ್ಪ? ಶಿವಕುಮಾರ ಸ್ವಾಮೀಜಿಯವರ ದರ್ಶನ ಪಡೆಯೋದಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಸಿದ್ಧಗಂಗಾ ಮಠಕ್ಕೆ ಬರ್ತಾ ಇದ್ದಾರೆ. ಹೀಗೆ ಬರ್ತಿರುವಂತಹ ಏನು ಭಕ್ತಾದಿಗಳು ಶ್ರೀಗಳ ಆರೋಗ್ಯ ವೃದ್ಧಿಯಾಗಲಿ, ಶ್ರೀಗಳು ಬೇಗ ಚೇತರಿಕೆಗೊಳ್ಳಿ ಅಂತ ಮಠದ ಆವರಣದಲ್ಲೇ ಪೂಜೆ ಮಾಡ್ತಿರುವಂಥದ್ದು, ಮಠದ ಆವರಣದಲ್ಲೇ ಪ್ರಾರ್ಥನೆ ಮಾಡ್ತಿರುವಂಥದ್ದು. ಯಾಕಂದರೆ ಸಿದ್ಧಗಂಗಾ ಸ್ವಾಮೀಜಿಯವರ ಸೇವೆ ಅಪಾರವಾಗಿದ್ದು, ಸಾಕಷ್ಟು ಜನ ಬಡ ಮಕ್ಕಳಿಗೆ ವಿದ್ಯಾದಾನ, ಊಟ ಈ ರೀತಿ ಕೊಟ್ಟು ಅವರಿಗೆ ಫ್ರೀ ಆದಂತಹ ಎಜುಕೇಷನ್ ಕೊಡ್ತಾ ಇದ್ದಾರೆ. ಹೀಗಾಗಿ ಅವರ ಆರೋಗ್ಯ ವೃದ್ಧಿಯಾಗಲಿ ಅಂತ ಹೇಳಿ ಲಕ್ಷಾಂತರ ಜನ ಅಭಿಮಾನಿಗಳು, ಅವರ ಭಕ್ತಾದಿಗಳು ಪೂಜೆ ಪುನಸ್ಕಾರಗಳನ್ನು ನಡೆಸ್ತಾ ಇದ್ದಾರೆ. ಇಲ್ಲಿಗೆ ಮಠಕ್ಕೆ ಬರುತ್ತಿರುವಂತಹ ಭಕ್ತಾದಿಗಳು ಕೂಡ ಇಲ್ಲಿ ಪೂಜೆಗಳನ್ನ ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ದಂಡೆ ಇಲ್ಲಿ ಬರ್ತಾ ಇದ್ದು ಬೆಳಗಿನ ಕೂಡ ಮಠದ ಆವರಣದಲ್ಲಿ ಕೆಲವು ಭಾಗಗಳಲ್ಲಿ ನಿಂತು ಅಲ್ಲಿ ಪ್ರಾರ್ಥನೆ ಮಾಡ್ತಿರೋದು ಕೂಡ ಈಗ ನಾವು ನೋಡ್ತಿರ್ಬೋದು. ಯಾಕಂದ್ರೆ ಶಿವಕುಮಾರ ಸ್ವಾಮೀಜಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರ್ ಆಗಿತ್ತು, ಜೊತೆಗೆ ಅವರು ಬೇಗ ಚೇತರಿಸಿಕೊಳ್ಳಿ ಅಂತಲೂ ಕೂಡ ಎಲ್ಲರೂ ಹೇಳ್ತಾ ಇದ್ರು. ಹೀಗಾಗಿ ಎಲ್ಲ ಮಠದ ಮಕ್ಕಳು ಒಂದ್ ಕಡೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಮಠಕ್ಕೆ ಬರ್ತಿರುವಂತಹ ಭಕ್ತಾದಿಗಳು ಕೂಡ ವಿಶೇಷವಾದಂತಹ ಒಂದು ಪೂಜೆನ ಮಾಡ್ತಾ ಇದ್ದಾರೆ, ವಿಶೇಷವಾದಂತಹ ಪ್ರಾರ್ಥನೆ ಕೂಡ ಮಾಡ್ತಿದ್ದಾರೆ. ನಿನ್ನೆ ತಡರಾತ್ರಿಗಳು ಕೂಡ ಕಿರಿಯ ಸ್ವಾಮೀಜಿಗಳು ವಿಶೇಷ ಪೂಜೆನ ನಡೆಸಿದ್ರು. ಯಾಕಂದ್ರೆ ನಿನ್ನೆ ಸಂಜೆ ಹೊತ್ತಿಗೆ ಹಿರಿಯ ಸ್ವಾಮೀಜಿಗಳ ಒಂದು ಆರೋಗ್ಯದಲ್ಲಿ ಚೇತರಿಕೆ ಕಂಡಿತ್ತು. ಹೀಗಾಗಿ 8 ಜನ ಸ್ವಾಮೀಜಿಗಳು ನಿನ್ನೆ ಬೆಟ್ಟದ ಮೇಲಿರುವಂತಹ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗೆ ಹೋಗಿ ಅಲ್ಲಿ ಒಂದು ವಿಶೇಷವಾದಂತಹ ಪೂಜೆ ಸಲ್ಲಿಸಿದ್ರು, ಸಿದ್ಧಗಂಗೆಗೆ ಪೂಜೆ ಸಲ್ಲಿಸಿ ಅವರು ವಾಪಸ್ ಆಗಿದ್ರು. ಹೀಗಾಗಿ ಅದೇ ಮಾದರಿಯಲ್ಲಿ ಸಾಕಷ್ಟು ಜನ ಅವರ ಭಕ್ತರಿದ್ದಾರೆ, ಅವರೆಲ್ಲರೂ ಕೂಡ ಈಗ ಮಠದ ಆವರಣದಲ್ಲಿ ಒಂದು ಪೂಜೆನ ಮಾಡ್ತಾ ಇದ್ದಾರೆ. ಜೊತೆಗೆ ಮಧ್ಯಾಹ್ನ 1:50 ಸುಮಾರಿಗೆ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಈಗ ಮಠಕ್ಕೆ ಬರಲಿದ್ದಾರೆ, ಶ್ರೀಗಳ ಆರೋಗ್ಯ ವಿಚಾರಿಸಲಿದ್ದಾರೆ. ಜೊತೆಗೆ ಮಾಜಿ ಸಿಎಂ ಆದಂತಹ ಯಡಿಯೂರಪ್ಪನವರು ಕೂಡ ಈಗಾಗಲೇ ಬೆಂಗಳೂರಿನ ಮಠದತ್ತ ಹೊರಟಿದ್ದಾರೆ ಎಂಬ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಹೀಗಾಗಿ ಎಲ್ಲಾ ಗಣ್ಯರು ಕೂಡ ಈಗ ಮಠಕ್ಕೆ ಆಗಮಿಸ್ತಾ ಇದ್ದು ಶ್ರೀಗಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ, ಶ್ರೀಗಳ ಆರೋಗ್ಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ. ಯಾಕಂದ್ರೆ ಶಿವಕುಮಾರ ಸ್ವಾಮೀಜಿ ಅವರು ನಡೆದಾಡುವಂತಹ ದೇವರು, ತ್ರಿವಿಧ ದಾಸೋಹಿ, ಈ ರೀತಿಯ ಒಂದು ಹೆಗ್ಗಳಿಕೆ ಪಾತ್ರವಾದಂತಹ ಸ್ವಾಮೀಜಿಗಳು. ಹೀಗಾಗಿ ಅವರ ಆರೋಗ್ಯದ ಬಗ್ಗೆ ಎಲ್ಲರೂ ಕೂಡ ಕಾಳಜಿ ಇದೆ. ಹೀಗಾಗಿ ಸಾಕಷ್ಟು ಜನ ಭಕ್ತಾದಿಗಳು ಒಂದು ಕಡೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ವೈದ್ಯರು ಶ್ರೀಗಳ ಆರೋಗ್ಯದ ಮೇಲೆ ಒಂದು ತೀವ್ರ ನಿಗಾವನ್ನು ಇಟ್ಟಿದ್ದಾರೆ. ಇನ್ನೊಂದು ಕಡೆ ಗಣ್ಯರು ಏನು ಮಠಕ್ಕೆ ಆಗಮಿಸಿದೆ ಶ್ರೀಗಳ ಒಂದು ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಡಾಕ್ಟರ್ ಪರಮೇಶ್ವರ್ ಕೂಡ ಒಂದು ಹೆಲ್ತ್ ಬುಲೆಟಿನ್ ಕೂಡ ಈಗ ಬಿಡುಗಡೆ ಮಾಡಲಿದ್ದಾರೆ. ಶ್ರೀಗಳ ಆರೋಗ್ಯದ ತಪಾಸಣೆ ಮಾಡ್ತಿರುವಂತಹ ಪರಮೇಶ್ವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಒಂದು ಹೆಲ್ತ್ ಬುಲೆಟಿನ್ ಕೂಡ ರಿಲೀಸ್ ಮಾಡಲಿದ್ದಾರೆ. ನಾನಾಗಲೇ ಬೆಳಿಗ್ಗೆ ಹೇಳಿದಾಗೆ ಶ್ರೀಗಳ ಆರೋಗ್ಯದ ಬಗ್ಗೆ ವೈದ್ಯ ಲೋಕವೇ ಒಂದು ಅಚ್ಚರಿ ಪಟ್ಟಿದೆ. ಯಾಕಂದ್ರೆ ನಾವು ಊಹೆ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಶ್ರೀಗಳು ಚೇತರಿಕೆ ಕಾಣಿಸ್ಕೊಂತಿದ್ದಾರೆ. ನಾವೆಲ್ಲ ಏನು ಅನ್ಕೊಂಡಿದ್ದೀವಿ ಎಲ್ಲವೂ ಕೂಡ ಸುಳ್ಳಾಗ್ತಿದೆ ಎಂಬ ಮಾತನ್ನು ಕೂಡ ಈಗ ವೈದ್ಯರು ಒಂದು ವರದಿಯಲ್ಲಿ ನೀಡಿರುವುದು ಕೂಡ ನಾವು ನೋಡಿದ್ದೀವಿ. ಹೀಗಾಗಿ ಶ್ರೀಗಳ ಆರೋಗ್ಯ ಹಂತ ಹಂತವಾಗಿ ಚೇತರಿಸಿಕೊಳ್ತಾ ಇದೆ. ಜೊತೆಗೆ ಭಕ್ತಾದಿಗಳೇನಿದ್ದಾರೆ ಅವರು ಕೂಡ ಪ್ರಾರ್ಥನೆಯನ್ನು ಮಾಡಿ ಶ್ರೀಗಳ ಆರೋಗ್ಯ ಬೇಗ ಗುಣಮುಖರಾಗಲಿ, ಶ್ರೀಗಳು ಬೇಗ ನಮಗೆ ದರ್ಶನ ಕೊಳ್ಳಿ ಎಂಬ ಒಂದು ಪ್ರಾರ್ಥನೆ ಕೂಡ ಮಾಡ್ತಿದ್ದಾರೆ. ಆನಂದ್.